ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ಸೇಡಂ ಗ್ರಾಮದಲ್ಲಿ ಶ್ರೀ ಸಿಮೆಂಟ್ ಕಾರ್ಖಾನೆಯಿಂದ ವಾಯು ಮಾಲಿನ್ಯ, ಕರ್ನಾಟಕ ರಕ್ಷಣಾ ವೇದಿಕೆ ಖಂಡನೆ. ಗುಲ್ಬರ್ಗಾ ಜಿಲ್ಲೆಯ ಸೇಡಂ ತಾಲೂಕಿನ ಬೆನಕನಹಳ್ಳಿ ಹಾಗೂ ಕೊಡ್ಲಾ ಗ್ರಾಮದ ಸಮೀಪ ಕಳೆದ 15ರಿಂದ 20 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಸಿಮೆಂಟ್ ಕಾರ್ಖಾನೆಯಿಂದ ತೀವ್ರ ವಾಯು ಮಾಲಿನ್ಯ ಉಂಟಾಗುತ್ತಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಕಾರ್ಖಾನೆಯಿಂದ ಹೊರಬರುವ ಧೂಳು ಮತ್ತು ಕಲುಷಿತ ಗಾಳಿಯಿಂದ ಸುತ್ತಮುತ್ತಲಿನ ಗ್ರಾಮಗಳಿಗೆ ಶುದ್ಧ ಗಾಳಿ ಹಾಗೂ ಆಹಾರ ದೊರೆಯದೆ ಜನರ ಆರೋಗ್ಯ ಗಂಭೀರವಾಗಿ ಹಾನಿಯಾಗುತ್ತಿದೆ. ವಾಯು ಮಾಲಿನ್ಯದ ಪರಿಣಾಮವಾಗಿ ಸುಮಾರು 250 ಹೆಚ್ಚು ಕ್ಯಾನ್ಸರ್ ರೋಗಿಗಳು ಮತ್ತು 350ಕ್ಕೂ ಹೆಚ್ಚು ಟಿಬಿ ರೋಗಿಗಳಿಗೆ ಈ ಪ್ರದೇಶದಲ್ಲಿ ಕಾಣಿಸಿಕೊಂಡಿದ್ದಾರೆ ಎಂಬ ಆತಂಕಕಾರಿ ಮಾಹಿತಿ ಬಂದಿದೆ. ಆದರೆ ಈ ಗಂಭೀರ ಸಮಸ್ಯೆಯ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಆರೋಪಿಸಲಾಗಿದೆ. ಈ ಕರ್ನಾಟಕ ರಕ್ಷಣಾ ವೇದಿಕೆಯ ಸೇಡಂ ತಾಲೂಕು ಅಧ್ಯಕ್ಷರಾದ ಮೌನೇಶ ಬೆನಕನಹಳ್ಳಿ ಹಾಗೂ ಸಾಮಾಜಿಕ ಜಾಲತಾಣ ಘಟಕದ ಅಧ್ಯಕ್ಷರಾದ ವಿಶ್ವನಾಥ್ ಹುಡಗಿ ಅವರು ಕಾರ್ಖಾನೆಯ ವಿರುದ್ಧ ತೀವ್ರ ಖಂಡನೆ ಇದೆ. ಕೂಡಲೇ ವಾಯು ಮಾಲಿನ್ಯ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಅವರು ಒತ್ತಾಯಿಸಿದರು. ಒಂದು ವೇಳೆ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡಿದ್ದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ವತಿಯಿಂದ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ. ಈ ಸಂದರ್ಭದಲ್ಲಿ ರೈತ ಘಟಕದ ಅಧ್ಯಕ್ಷರಾದ ಅಂಜು ಸೇಡಂ, ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾದ ಮುನಿಯಪ್ಪ, ಮಹೇಶ್ ಜೋಗಿ ಸೇರಿದಂತೆ ಇತರರು ಸೇರಿವೆ. ನಮಸ್ಕಾರ. ಮೌನೇಶ್ ಬೆನಕನಹಳ್ಳಿ ಅಂತ, ಕರ್ನಾಟಕ ರಕ್ಷಣಾ ವೇದಿಕೆ ಸೇಡಂ ತಾಲೂಕು ಅಧ್ಯಕ್ಷರು. ಇವತ್ತು ಮಾತನಾಡಲಿಕ್ಕೆ ವಿಶೇಷ ಏನಪ್ಪ ಅಂದರೆ, ಸಿರಿ ಸಿಮೆಂಟ್ ಕಾರ್ಖಾನೆ ಅದರಿಂದ ಬೆನಕನಹಳ್ಳಿ, ಕೋಡ್ಲಾ, ರಾಜಹಳ್ಳಿ, ಡೋಣಗಾಂವ್ ಎಲ್ಲ ಊರುಗಳಲ್ಲಿ ದೆಷ್ಟು ಬರುತ್ತಾ ಇದೆ. ಅದರಿಂದ ಭಾಳ ತೊಂದರೆ ಆಗ್ತಾ ಇದೆ. ಯಾಕಪ್ಪ ಅಂದರೆ ಸಂಬಂಧಪಟ್ಟ ಅಧಿಕಾರಿಗಳು ಅದರ ಬಗ್ಗೆ ಏನು ಭೀ ಕೇರ್ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದ್ರು ಇವತ್ತು ಹೊಲಗಳಲ್ಲಿ ಭೀ ಬಿದ್ದು ದೆಷ್ಟನ್ನು ಬಿದ್ದು ರೈತಗೆ ಭಾಳಷ್ಟು ನಷ್ಟ ಆಗಿದೆ. ಅದಕ್ಕೆ ಇದು ಆದಷ್ಟು ಜಲ್ದಿ ನಿಂದಿಸಬೇಕು ಸಿರಿ ಸಿಮೆಂಟ್ ಕಾರ್ಖಾನೆಯದವರು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದಂತ ಈ ಸಂದರ್ಭ ಮುಖಾಂತರ ಅವರಿಗೆ ಎಚ್ಚರ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂದರೆ ತಿನ್ನೋ ಅನ್ನದಲ್ಲಿ ಬೆಸ್ಟ್ ಬೀಳ್ತಾ ಇದೆ. ಯಾಕಪ್ಪ ಅಂದರೆ ಇದಕ್ಕೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಕೇಳುತ್ತಾ ಇಲ್ಲ. ಯಾಕಂದರೆ ಇದೇ ಥರ ಕೇರ್ಲೆಸ್ ಮಾಡುತ್ತಾನೆ ಬರ್ತಾ ಇದ್ದಾರೆ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕಾಗುತ್ತೆ ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆ ಸಿಮೆಂಟ್ ಕಾರ್ಖಾನೆ, ಸಿರಿ ಸಿಮೆಂಟ್ ಕಾರ್ಖಾನೆ ಅವರಿಗೆ ನೇರವಾಗಿ ಎಚ್ಚರ ಮಾಡ್ತಾ ಇದ್ದೀವಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ. ಯಾಕಪ್ಪ ಅಂದರೆ ಇದೇ ಥರ ನಮಸ್ಕಾರ. ವಿಶ್ವನಾಥ್ ಹುಡುಗಿ ಅಂತ, ಕರ್ನಾಟಕ ರಕ್ಷಣಾ ವೇದಿಕೆಯ ಸಾಮಾಜಿಕ ಜಾಲತಾಣ ಅಧ್ಯಕ್ಷರು. ಇವತ್ತಿನ ದಿನ ಏನಪ್ಪ ಅಂದರೆ, ಸೇಡಂ ತಾಲೂಕಿನ ಕೋಡ್ಲಾ ಗ್ರಾಮದ ಸಮೀಪದಲ್ಲಿ, ಬೆನಕನಹಳ್ಳಿ ಗ್ರಾಮದ ಸಮೀಪದಲ್ಲಿ ಸಿಮೆಂಟ್ ಕಾರ್ಖಾನೆ ಒಂದು ಶ್ರೀ ಸಿಮೆಂಟ್ ಅಂತ ಆಡಿ ಸುಮಾರು 15ರಿಂದ 20 ವರ್ಷ ಸ್ಥಾಪನೆ ಆಗಿದೆ. ಇಲ್ಲಿ ಬಂದು ಅಲ್ಲಿ ಸ್ಥಾಪನೆ ಆದ ನಂತರ ಇನ್ನುವರೆಗೂ ಅಲ್ಲಿ ಸುತ್ತಮುತ್ತ ಗ್ರಾಮಸ್ಥರಿಗೆ ಭಾಳ ಡೆಸ್ಟ್ ಕೊಡತ್ತಾರ. ಇಲ್ಲಿ ಬಂದವರು ಒಬ್ಬರಿಗೆ ಅನ್ನ ಕೊಡೋ ಅಂದ್ರೆ ಡೆಸ್ಟ್ ಕೊಡಕತ್ತಾರ ತಿಲ್ಲಕ. ಹಾಗಾಗಿ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿಯ ಗಮನವಹಿಸ್ತಾ ಇಲ್ಲ. ಹಾಗಾಗಿ ನಮ್ಮ ಸಿಮೆಂಟ್ ಫ್ಯಾಕ್ಟರಿಯ ಅಧಿಕಾರಿಗಳು ಕೂಡ ಯಾರು ಕೂಡ ನೋಡ್ತಾ ಇಲ್ಲ. ಹಾಗಾಗಿ ನಾವು ಕೇಳೋದೇನಪ್ಪ ಅಂದರೆ, ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಇಲ್ಲಿಂದ ಯಾರು ಕೆಲಸ ಮಾಡ್ತಾರೆ ಮ್ಯಾನೇಜರ್ಗಳಾಗಿರ್ಬೋದು, ಅದನ್ನು ಸುತ್ತಮುತ್ತಲಿನ ಹಳ್ಳಿಗೆ ಯಾವ ಥರ ಡೆಸ್ಟ್ ಹೋಗುತ್ತೆ ಅದನ್ನು ಕಡಿವಾಣ ಹಾಕ್ಬೇಕಾಗ್ತದೆ. ಇಲ್ಲಪ್ಪ ಅಂದ್ರೆ ಇವತ್ತಿನ ಸೇಡಂ ತಾಲೂಕಿನಲ್ಲಿ ಸುಮಾರು ಏನಿಲ್ಲ ಅಂದರೆ 250ಕ್ಕೂ ಹೆಚ್ಚಿನ ಜನಸಂಖ್ಯೆ ಏನಿದು ಕ್ಯಾನ್ಸರ್ ಹೊಂದಿದ್ದಾರೆ, ಹಾಗೂ 300ಗಿಂತ ಹೆಚ್ಚಿನ ಜನಸಂಖ್ಯೆ TB ಹೊಂದಿದ್ದಾರೆ. ಇದಕ್ಕೆಲ್ಲ ಕಾರಣ ಒಂದೇ, ಇಲ್ಲಿ ಗಾಳಿ ಸರಿಯಾಗಿಲ್ಲ, ಕಲುಷಿತವಾಗಿದೆ. ಈ ಗಾಳಿ ಕಲುಷಿತವಾಗಿರೋ ಕಾರಣ ಏನಪ್ಪ ಅಂದರೆ ಕಾರ್ಖಾನೆದವರು ಅದನ್ನು ನಿಯಂತ್ರಣ ಮಾಡಬೇಕಾಗ್ತದ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಭಾಳ ಕಠಿಣ ಕ್ರಮವನ್ನು ಕೈಗೊಳ್ಳುತ್ತೀವಿ. ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಆದರೆ ಇದನ್ನು ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀವಿ. ನಮ್ಮ ರಕ್ಷಣಾ ವೇದಿಕೆಯಿಂದ ಮತ್ತೊಂದು ಸಹ ಹೇಳೋಕ್ಕೆ ಇಷ್ಟಪಡ್ತೀನಿ, ಆದಷ್ಟು ಬೇಗ ನಮ್ಮ ರೈತರಿಗೆ ಅನ್ನ ಕೊಡ್ತಾರಂದ್ರೆ ಅದಕ್ಕೆ ನೀವು ವಿಷಯ ಕೊಡಬೇಡ್ರಿ. ಹಾಗೆ ನಮಸ್ಕಾರ. ವಿಶ್ವನಾಥ್ ಹುಡುಗಿ ಅಂತ, ಕರ್ನಾಟಕ ರಕ್ಷಣಾ ವೇದಿಕೆಯ ಸಾಮಾಜಿಕ ಜಾಲತಾಣ ಅಧ್ಯಕ್ಷರು.
ಇವತ್ತಿನ ದಿನ ಏನಪ್ಪ ಅಂದರೆ ಸೇಡಂ ತಾಲೂಕಿನ ಕೋಡ್ಲ ಗ್ರಾಮದ ಸಮೀಪದಲ್ಲಿ ಬೆನಕಳಿ ಗ್ರಾಮದ ಸಮೀಪದಲ್ಲಿ ಸಿಮೆಂಟ್ ಕಾರ್ಖಾನೆ ಒಂದು ಶ್ರೀ ಸಿಮೆಂಟ್ ಅಂತ ಆಡಿ ಸುಮಾರು 15-20 ವರ್ಷ ಸ್ಥಾಪನೆ ಆಗಿದೆ ಇಲ್ಲಿ ಬಂದು. ಅಲ್ಲಿ ಸ್ಥಾಪನೆ ಆದ ನಂತರ ಇನ್ನುವರೆಗೂ ಅಲ್ಲಿ ಸುತ್ತಮುತ್ತ ಗ್ರಾಮಸ್ಥರಿಗೆ ಭಾಳ ಡೆಸ್ಟ್ ಕೊಡತ್ತಾರ. ಇಲ್ಲಿ ಬಂದವರು ಒಬ್ಬರಿಗೆ ಅನ್ನ ಕೊಡೋ ಅಂದ್ರೆ ಡೆಸ್ಟ್ ಕೊಡಕತ್ತಾರ ತಿಲ್ಲಕ. ಹಾಗಾಗಿ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿಯಾಗಿ ಗಮನವಹಿಸ್ತಾ ಇಲ್ಲ. ಹಾಗಾಗಿ ನಮ್ಮ ಸಿಮೆಂಟ್ ಫ್ಯಾಕ್ಟರಿಯ ಅಧಿಕಾರಿಗಳು ಕೂಡ ಯಾರು ಕೂಡ ನೋಡ್ತಾ ಇಲ್ಲ. ಹಾಗಾಗಿ ನಾವು ಕೇಳೋದೇನಪ್ಪ ಅಂದರೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಇಲ್ಲಿಂದ ಯಾರು ಕೆಲಸ ಮಾಡ್ತಾರೆ ಮ್ಯಾನೇಜರ್ಗಳಾಗಿರ್ಬೋದು, ಅದನ್ನು ಸುತ್ತಮುತ್ತಲಿನ ಹಳ್ಳಿಗೆ ಯಾವ ಥರ ಡೆಸ್ಟ್ ಹೋಗುತ್ತೆ ಅದನ್ನು ಕಡಿವಾಣ ಹಾಕ್ಬೇಕಾಗ್ತದೆ. ಇಲ್ಲಪ್ಪ ಅಂದ್ರೆ ಇವತ್ತಿನ ಸೇಡಂ ತಾಲೂಕಿನಲ್ಲಿ ಸುಮಾರು ಏನಿಲ್ಲ ಅಂದರೆ 250ಕ್ಕೂ ಹೆಚ್ಚಿನ ಜನಸಂಖ್ಯೆ ಏನಿದು ಕ್ಯಾನ್ಸರ್ ಹೊಂದಿದ್ದಾರೆ, ಹಾಗೂ 300ಗಿಂತ ಹೆಚ್ಚಿನ ಜನಸಂಖ್ಯೆ TB ಹೊಂದಿದ್ದಾರೆ. ಇದಕ್ಕೆಲ್ಲ ಕಾರಣ ಒಂದೇ, ಇಲ್ಲಿ ಗಾಳಿ ಸರಿಯಾಗಿಲ್ಲ, ಕಲುಷಿತವಾಗಿದೆ. ಈ ಗಾಳಿ ಕಲುಷಿತವಾಗಿರೋ ಕಾರಣ ಏನಪ್ಪ ಅಂದರೆ ಕಾರ್ಖಾನೆದವರು ಅದನ್ನು ನಿಯಂತ್ರಣ ಮಾಡಬೇಕಾಗ್ತದ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಭಾಳ ಕಠಿಣ ಕ್ರಮವನ್ನು ಕೈಗೊಳ್ಳುತ್ತೀವಿ. ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಆದರೆ ಇದನ್ನು ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀವಿ. ನಮ್ಮ ರಕ್ಷಣಾ ವೇದಿಕೆಯಿಂದ ಮತ್ತೊಂದು ಸಹ ಹೇಳಕ್ಕೆ ಇಷ್ಟಪಡ್ತೀನಿ, ಆದಷ್ಟು ಬೇಗ ನಮ್ಮ ರೈತರಿಗೆ ಅನ್ನ ಕೊಡ್ತಾರಂದ್ರೆ ಅದಕ್ಕೆ ನೀವು ವಿಷಯ ಕೊಡಬೇಡ್ರಿ. ಹಾಗೆ